ನೀವಾಗ ಏನು ನೋಡ್ತಾ ಇದ್ದೀರಾ ನೀವು, ಅಲ್ಲಿ ಬ್ಯಾರಿಕೇಡ್ ಹಾಕಿದ್ದಾರೆ. ಬ್ಯಾರಿಕೇಡಿಂದ ಆಚೆ ಹೋದರೆ ತುಂಬ ಆಳ ಇದೆ ಅಂದ್ಬಿಟ್ಟು ಇದು ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಆ ಕಡೆ ದಡದಿಂದ ಆಚೆನೂ ಜನ ಸ್ನಾನ ಮಾಡ್ತಿದ್ದಾರೆ, ಈ ಕಡೆನೂ ಮಾಡ್ಬೋದು. ಮತ್ತು ಇನ್ನೊಂದು ಆ ಕಡೆ ನನ್ನ ಲೆಫ್ಟ್ ಸೈಡಲ್ಲಿ ಇನ್ನೊಂದಿದೆ, ಅಲ್ಲಿ ಮಾಡ್ಬೋದು. ನೀವು ನೋಡ್ತಾ ಇರ್ಬೋದು, ಇದು ಕಾವೇರಮ್ಮನ ಸ್ಟ್ಯಾಚು. ಇದು ಜನ ಎಲ್ಲ ಸ್ನಾನ ಮಾಡಿ ಬರ್ತಾ ಇದ್ದಾರೆ. ಅಲ್ಲಲ್ಲೇ ಕೊಠಡಿಗಳು ನಿಂತಿದ್ದಾರೆ ಡ್ರೆಸ್ ಚೇಂಜ್ ಮಾಡೋಕ್ಕೆ. ನೀವೇನು ನೋಡ್ತಾ ಇದ್ದೀರಾ, ತುಂಬ ಜನ ಬಂದಿದ್ದಾರೆ. ಕರ್ನಾಟಕದಲ್ಲಿ ನಡೀತಿರುವಂಥ ಕುಂಭಮೇಳ ಸ್ನಾನ ಮಾಡ್ತಿದ್ದಾರೆ. ಹಾಗೆ ನೀವು ನೋಡ್ಬೋದು, ಬಸವನ ದೇವಸ್ಥಾನ ಇದೆ ಇಲ್ಲಿ. ಹಾಗೆ ಇಲ್ಲಿ ಸ್ವಾಮೀಜಿಗಳೆಲ್ಲ ಬರ್ತಾಯಿದ್ರು. ಈಗ ನೀವೇನು ನೋಡ್ತಾ ಇದ್ದೀರಾ, ಆದಿಚುಂಚನಗಿರಿ ಸ್ವಾಮಿಗಳು ಬಂದಿದ್ದಾರೆ. ಇವಾಗ ನೀವು ನೋಡ್ತಾ ಇರ್ಬೋದು, ಸ್ವಾಮೀಜಿಗಳೆಲ್ಲ ಎಷ್ಟು ಖುಷಿಯಿಂದ ಅನ್ನದಾನ ಮಾಡ್ತಿದ್ದಾರೆ. ತುಂಬ ಖುಷಿಯಿಂದ ಬಂದವ್ರಿಗೆಲ್ಲ ಪ್ರಸಾದ ಬಡಿಸ್ತಾ ಇದ್ರು ಸ್ವಾಮೀಜಿ. ನೀವಾಗ ನೋಡ್ತಾ ಇರ್ಬೋದು, ಆದಿಚುಂಚನಗಿರಿ ಮಠದ ಸ್ವಾಮೀಜಿಗಳು ಇವರು. ಇಲ್ಲಿನ ಅನ್ನದಾನ ಸಹಾಯ ಮಾಡಿರೋರು ಇವರೇ. ಬರ್ರಪ್ಪ, ಇಸ್ಕೊಳ್ಳಿ ಕೀ ಆ ಕಡೆ ಅಲ್ವಾ ಮೊಬೈಲ್ ಅಂಟೆ ಬರ್ತಿರುವಂತಹ ಭಕ್ತಾದಿಗಳಿಗೆ ಅಡಿಗೆ ಯಾವ ಥರ ತಯಾರಿಸ್ತಿದ್ದಾರೆ ನೋಡಿ. ದೊಡ್ಡ ದೊಡ್ಡ ಪಾತ್ರೆಯಲ್ಲಿ ಅನ್ನ, ಸಾಂಬಾರ್, ಪಲಾವು, ಪಾಯಸ, ಅನ್ನ, ಸಾಂಬಾರು ಎಲ್ಲ ಒಲೆಯಲ್ಲೇ ಮಾಡ್ತಾ ಇದ್ದಾರೆ. ನೀವು ನೋಡ್ಬೋದು, ಎಷ್ಟು ದೊಡ್ಡ ದೊಡ್ಡ ಪಾತ್ರೆ ಇಟ್ಟು ಮಾಡ್ತಾ ಇದ್ದಾರೆ. ನಾವಿವಾಗ ಕುಂಭಮೇಳ ಮುಗಿಸ್ಕೊಂಡು ನಮ್ಮ ಊರ ಕಡೆ ಹೋಗ್ತಾ ಇದ್ದೀವಿ.